ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ಗ್ರಾಮ ಆಡಳಿತ ಅಧಿಕಾರಿಗಳು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯದಾದ್ಯಂತ 2ನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ. ಫೆಬ್ರವರಿ 10ರಿಂದ ಮತ್ತೆ ಆರಂಭವಾದ ಗ್ರಾಮ ಆಡಳಿತ ಅಧಿಕಾರಿಗಳ ಅನಿರ್ದಿಷ್ಟ ಮುಷ್ಕರ. ಪಟ್ಟಣದ ತಾಲೂಕಾ ಕಚೇರಿ ಆವರಣದಲ್ಲಿ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ನಿರ್ದೇಶನದಂತೆ ತಾಲೂಕಾ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದಿಂದ ಕೈಗೊಂಡ ಅನಿರ್ದಿಷ್ಟ ಮುಷ್ಕರ. ಎಲ್ಲಾ ಬಗೆಯ ಮೊಬೈಲ್ ಆಪ್ ಹಾಗೂ ವೆಬ್ ಅಪ್ಲಿಕೇಶನ್ ಸ್ಥಗಿತಗೊಳಿಸಿ ಮುಷ್ಕರದಲ್ಲಿ ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ. ಈ ಹಿಂದೆ ಸಂಘದ ಮೂಲಕ ಸಿಬ್ಬಂದಿಗಳ ವಿವಿಧ ಬೇಡಿಕೆ ಈಡೇರಿಸಲು ರಾಜ್ಯ ಸರ್ಕಾರಕ್ಕೆ ಹಕ್ಕೊತ್ತಾಯ ನಡೆಸಿ ಅಗತ್ಯ ಭರವಸೆ ಸಿಕ್ಕ ಹಿನ್ನೆಲೆಯಲ್ಲಿ ಮುಷ್ಕರ ತಾತ್ಕಾಲಿಕವಾಗಿ ಕೈಬಿಡಲಾಗಿತ್ತು. ಆದರೆ ಈ ಬಳಿಕವೂ ಹಲವು ತಿಂಗಳೇ ಕಳೆದರೂ ಸರ್ಕಾರ ಗ್ರಾಮ ಆಡಳಿತ ಅಧಿಕಾರಿಗಳ ಬೇಡಿಕೆಗಳ ಈಡೇರಿಕೆಗೆ ಮುಂದಾಗುತ್ತಿರುವುದು ವಿಷಾದನೀಯ. ಕಚೇರಿ ಅವಧಿ ಮುಗಿದ ಬಳಿಕವೂ ಗೂಗಲ್ ಮೀಟಿಂಗ್ ಇತರೆ ಕೆಲಸಗಳ ಜವಾಬ್ದಾರಿಯಿಂದಾಗಿ ಮಹಿಳಾ ನೌಕರರಿಗೆ ತೊಂದರೆಯಾಗುತ್ತಿದೆ. ಈ ಪಾವತಿ ಖಾತಾ ಆಂದೋಲನ ಕೈಬಿಡಬೇಕು. ಸೇವಾ ವಿಷಯಗಳಿಗೆ ಸಂಬಂಧಿಸಿದ ಸೌಲಭ್ಯ ಕಲ್ಪಿಸಬೇಕು. ಸುಸಜ್ಜಿತ ಕಚೇರಿ ಸಹಿತ ಮೂಲಭೂತ ಸೌಲಭ್ಯ ಕಲ್ಪಿಸಬೇಕು. ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನಿಗದಿಪಡಿಸುವುದು, ಮಹಿಳಾ ಅಧಿಕಾರಿಗಳಿಗೆ ವಿಶೇಷ ಸೇವಾ ಭದ್ರತೆ, ತಾಂತ್ರಿಕ ಹುದ್ದೆಗೆ ಸರಿಸಮಾನವಾದ ವೇತನ, ಅಂತರ್ ಜಿಲ್ಲಾ ವರ್ಗಾವಣೆಗೆ ಅವಕಾಶ ನೀಡಿ ಇಲಾಖೆಯಲ್ಲಿ 15ರಿಂದ 20 ವರ್ಷಗಳಿಂದ ದುಡಿಯುತ್ತಿರುವ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಪದೋನ್ನತಿ ನೀಡಿ ಪ್ರಯಾಣ ಭತ್ಯೆ 500ರಿಂದ 5,000ಕ್ಕೆ ಹೆಚ್ಚುವರಿ ಮಾಡಬೇಕು. ಜೀವಹಾನಿ ಆಗುವ ಗ್ರಾಮಾಡಳಿತ ಅಧಿಕಾರಿ ಕುಟುಂಬಕ್ಕೆ ಪರಿಹಾರ ಸಹಿತ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಲಾಯಿತು. ಒಂದು ವೇಳೆ ತಪ್ಪಿದ್ದಲ್ಲಿ ನಮ್ಮ ಹೋರಾಟ ನಿರಂತರ ಎಂದು ಹೇಳಿ ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ನ್ಯೂಸ್ ಬ್ಯೂರೋ, ರಾಜಮುದ್ರಿ ನ್ಯೂಸ್, ಧ್ವನಿ ನಿಮ್ಮದು, ಜಾಲ ನಮ್ಮದು. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಕರೆ ಮೇರೆಗೆ ಈ ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮತ್ತು ತಾಲೂಕು ಕಚೇರಿಗಳ ಮುಂದೆ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಏನು 2ನೇ ಹಂತದ ಪ್ರತಿಭಟನೆಯನ್ನು ಇವತ್ತಿನ ದಿವಸ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಇಷ್ಟೇ, ಏನು ನಮ್ಮ ಘನ ಸರ್ಕಾರ ಕಳೆದ ಬಾರಿ ನಾವೇನು ಮುಷ್ಕರ ಮಾಡಿದ್ವಿ ಸೆಪ್ಟೆಂಬರ್ ತಿಂಗಳಲ್ಲಿ, ಅಲ್ಲಿಂದ ಈಚೆಗೆ ನಮ್ಮ ಯಾವುದೇ ರೀತಿಯ ಒಂದು ಲಿಖಿತ ಆದೇಶಗಳಾಗಲಿ ಮತ್ತು ನಮ್ಮ ಕರೆಗೆ ಏನು ಸರಿಯಾದ ರೀತಿಯಲ್ಲಿ ಸ್ಪಂದಿಸಿಲ್ಲ. ಆದ್ದರಿಂದ 2ನೇ ಹಂತದ ಮುಷ್ಕರವನ್ನು ಇವತ್ತಿನ ದಿವಸ ನಾವು ಇಡೀ ರಾಜ್ಯಾದ್ಯಂತ ಮಾಡ್ತಾಯಿದ್ದೀವಿ. ಏನು ಮೂಲಭೂತ ಸೌಕರ್ಯಗಳು ಇರ್ಬೋದು, ಗ್ರಾಮ ಆಡಳಿತಾಧಿಕಾರಿಗಳಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲ. ಹಳ್ಳಿಗಳಿಗೆ ಹೋದರೆ ನಮ್ಮ ವೃತ್ತಗಳಿಗೆ ಕಚೇರಿಗಳಿಲ್ಲ, ಕೂತ್ಕೊಳ್ಳೋಕ್ಕೆ ಚೇರು ಟೇಬಲ್ಗಳಿಲ್ಲ. ಅದ್ರ ಜೊತೆಗೆ ಸುಮಾರು 20-25 ವರ್ಷ ಒಂದೇ ಹುದ್ದೆಯಲ್ಲಿ ನಾವು ಸೇವೆ ಸಲ್ಲಿಸ್ತಾ ಬಂದರೂ ಕೂಡ ಪದೋನ್ನತಿಗಳು ಸಿಗ್ತಾ ಇಲ್ಲ. ಅದ್ರ ಜೊತೆಗೆ ಏನು ನಮ್ಮ ಒಂದು ಸೇವಾ ಭದ್ರತೆಗಳಿಲ್ಲ, ಮಹಿಳೆಯರಿಗೆ ಸೇವಾ ಭದ್ರತೆಯಲ್ಲಿ ರಕ್ಷಣೆ ಇಲ್ಲ. ಅದ್ರ ಜೊತೆಗೆ ದಿನಕ್ಕೆ 10 ಹಲವಾರು ಆ್ಯಪ್ಗಳನ್ನು, ಅಂದರೆ ಸುಮಾರು 21 ಆ್ಯಪ್ಗಳನ್ನು ನಾವು ತಾಂತ್ರಿಕವಾಗಿ ನಿರ್ವಹಣೆ ಮಾಡ್ತಾಯಿದ್ದೀವಿ. ಆ ಒಂದು ಆ್ಯಪ್ಗಳಿಗೆ ತಾಂತ್ರಿಕ ಹುದ್ದೆ ಅಂತ ಪರಿಗಣನೆ ಮಾಡಿ ಅದಕ್ಕೆ ತಕ್ಕಾದಂಥ ವೇತನವನ್ನು ನಿಗದಿಪಡಿಸಿ ಆದೇಶ ಹೊರಡಿಸ್ಬೇಕಂತೇಳಿ ನಾವು ಈ ಒಂದು ಮುಷ್ಕರದಲ್ಲಿ ಕರೆ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ರೂಲ್ಸ್ 16A ಮರುಸ್ಥಾಪಿಸಬೇಕು. ಏನು ಅಂತರ್ಜಿಲ್ಲಾ ವರ್ಗಾವಣೆಯನ್ನು ತೆಗೆದುಹಾಕಿದ್ದಾರೆ, ಅದನ್ನು ಮಾಡಿದ್ದಲ್ಲಿ ನಮ್ಮ ಎಷ್ಟೋ ಗ್ರಾಮಾಡಳಿತಾಧಿಕಾರಿಗಳ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ. ಯಾಕಂದರೆ ವಯಸ್ಸಾದ ತಂದೆ ತಾಯಿಗಳು ಇರ್ತಾರೆ, ಅಂಗವಿಕಲರು ಇರ್ತಾರೆ, ಮಕ್ಕಳು ವಿದ್ಯಾಭ್ಯಾಸ ಇರುತ್ತೆ, ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಕೆಲಸ ಮಾಡ್ತಾರೆ. ಅದು ರೂಲ್ 16A 4 ವರ್ಷದಿಂದ ಏನಿತ್ತು ಅದನ್ನು ಮತ್ತೆ ಮರುಸ್ಥಾಪಿಸಬೇಕಂತೇಳಿ ಈ ಒಂದು ಮುಷ್ಕರದ ಮುಖೇನ ನಾವು ಕರೆ ಕೊಡ್ತಾ ಇದ್ದೀವಿ. ಏನಿಲ್ಲ ದಿನ ಏನು ಮುಷ್ಕರ ಕೈಗೊಂಡಿದ್ದೀವಿ. ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ನಮಗೆ ಏನು ಮೂಲಭೂತ ಸೌಕರ್ಯ ಬೇಕು ಆ ಸೌಕರ್ಯನ ಒದಗಿಸಬೇಕು. ಹಾಗೂ ರಜಾ ದಿನಗಳಲ್ಲಿ ಕೆಲಸ ನಿರ್ವಹಿಸಲಿಕ್ಕೆ ಮೆಮೊ ಹಾಗೂ ಸುತ್ತೋಲೆ ಇದ್ರೂ ಸಹ ಕೆಲಸ ಮಾಡೋಕ್ಕೆ ಸುತ್ತೋಲೆ ಮೆಮೊ ಹಾಕ್ತಾರೆ. ಮತ್ತು ಲೇಟ್ ಅವರ್ಸಲ್ಲಿ ಕೆಲಸ ಮಾಡೋಕ್ಕೆ ಗೂಗಲ್ ಮೀಟು ಅಂತ ಹೇಳ್ಬಿಟ್ಟು 6:30 ಮೇಲೆ 8 ಗಂಟೆಗೆ 9 ಗಂಟೆಗೆ ಆ ಥರ ಮೆಮೊ ಮೀಟಿಂಗ್ ತಗೋತಾ ಇರೋದ್ರಿಂದ ನನಗೆ ಎಲ್ಲ ನೌಕರರು ತುಂಬ ಕಷ್ಟ ಆಗ್ತಾಯಿದೆ. ಕುಟುಂಬ ನಿರ್ವಹಣೆ ತುಂಬ ಕಷ್ಟ ಆಗ್ತಿದೆ. ಆದ್ದರಿಂದ ಏನು ಎಲ್ಲ ಇಲಾಖೆಗಳಲ್ಲಿ ಬೆಳಗ್ಗೆ 10ರಿಂದ 5:30 ಏನು ಟೈಮಿಂಗ್ಸ್ ದಯವಿಟ್ಟು ಅದೇ ಟೈಮಿಂಗ್ಸಲ್ಲಿ ನೀವು ಕೆಲಸ ಮಾಡೋಕ್ಕೆ ಅವಕಾಶ ಕೊಡಿ. ಹಾಗೂ ಏನು ಮೂಲಭೂತ ಸೌಕರ್ಯಗಳು ಇದೆಯೋ ಅದನ್ನು ಕೊಟ್ಟು ಕೆಲಸವನ್ನು ನಮಸ್ಕಾರ. ಈ ದಿನ ಏನು ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ರಾಜ್ಯ ಸಂಘದ ವತಿ ನಿರ್ದೇಶನದಂತೆ ಎಲ್ಲ ತಾಲೂಕು ಹಂತದಲ್ಲಿ ನಾವು ಈ ದಿನ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ನಿಮಗೆಲ್ಲ ಗೊತ್ತಿರೋವಂತೆ ಕಳೆದ ಸೆಪ್ಟೆಂಬರ್ನಲ್ಲಿ ನಾವು 1ನೇ ಹಂತದ ಮುಷ್ಕರವನ್ನು ಹಮ್ಮಿಕೊಂಡು ಸರ್ಕಾರದ ಎದುರಿಗೆ ಸುಮಾರು ಬೇಡಿಕೆಗಳನ್ನ ಇಟ್ಟಿದ್ವಿ. ಬಟ್ ಆ ಬೇಡಿಕೆಗಳಿಗೆ ಸಂಬಂಧಪಟ್ಟಂಗೆ ಸರ್ಕಾರದ ವತಿಯಿಂದ ಯಾವುದೇ ರೀತಿ ಸಕಾರಾತ್ಮಕ ಸ್ಪಂದನೆ ಬರುತ್ತಿಲ್ಲ.
ಯಾವುದೇ ಲಿಖಿತ ಆದೇಶ ಕೂಡ ನಮಗೆ ಸಿಕ್ಕಿಲ್ಲ. ಸೊ ಮತ್ತು ಸರ್ಕಾರಕ್ಕೆ ನಾವು ಒತ್ತಾಯಿಸೋದೇನಂತಂದರೆ, ನೀವು ಕೇಳ್ತಾ ಇರೋ ಕೆಲಸಗಳಿಗೆ ಸಂಬಂಧಪಟ್ಟಂಗೆ ಫಸ್ಟು ನಮಗೆ ಮೂಲಭೂತ ಸೌಲಭ್ಯಗಳನ್ನ ಕೊಡಿ. ಮೂಲಭೂತ ಸೌಲಭ್ಯಗಳನ್ನು ಕೊಟ್ಟು ನಮಗೆ ಕೆಲಸ ಕೇಳೋವಂಥದ್ದು ಸಮಂಜಸವಾಗುತ್ತೆ. ಮತ್ತು ಸೇವಾ ವಿಷಯಗಳಿಗೆ ಸಂಬಂಧಪಟ್ಟಂಗೆ 16A ಇರ್ಬೋದು, ಮತ್ತು ಪ್ರಮೋಷನ್ಸ್ ಇರ್ಬೋದು, ಇವು ಯಾವುವು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸಕಾಲದಲ್ಲಿ ಸಿಗ್ತಾ ಇಲ್ಲ. ಮತ್ತು ನಮಗೆ ಕಚೇರಿ ಅವಧಿ ಮುಗಿದ ನಂತರ ಏನು ಮೀಟಿಂಗ್ ಕರೆಯೋದಿರ್ಬೋದು, ಮತ್ತು ಕೆಲಸವನ್ನು ವಹಿಸೋವಂಥದ್ದು ಇರ್ಬೋದು, ಇದು ಆಗ್ತಾಯಿದೆ. ಇದರಿಂದ ನಮ್ಮ ಮಹಿಳಾ ನೌಕರರು ಇರ್ಬೋದು, ಅವರೆಲ್ಲ ತುಂಬ ತೊಂದರೆಗೊಳಗಾಗ್ತಾ ಇದ್ದಾರೆ. ಹಾಗೂ ಏನು ರಜಾ ದಿನಗಳಲ್ಲಿ ನಮ್ಮನ್ನು ಕೆಲಸಕ್ಕೆ ಹಚ್ಚುವಂಥದ್ದು ಇರ್ಬೋದು, ಇದು ಭಾಳ ತೊಂದರೆ ಉಂಟು ಮಾಡ್ತಾಯಿದೆ. ಇದನ್ನೆಲ್ಲ ನಿಲ್ಲಿಸ್ಬೇಕಂತ ನಾವು ಸರ್ಕಾರನ ಕೇಳ್ಕೊತಾ ಇದ್ದೀವಿ.